ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗಿದ್ದ ಉದ್ಯಮಿ ಪುತ್ರ ನಾಪತ್ತೆ. ಇಂದೋರ್ ಮೂಲದ ಉದ್ಯಮಿ ಪುತ್ರ ಅದ್ವೈತ್ ಉಪಾಧ್ಯಾಯ ನಾಪತ್ತೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಮೊನ್ನೆ ಬೆಳಗ್ಗೆ 7:30ಕ್ಕೆ ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗೋದಾಗಿ ಹೇಳಿ ತೆರಳಿದ್ದ ಅದ್ವೈತ್ ಬಳಿಕ ನಾಪತ್ತೆಯಾಗಿದ್ದಾರೆ. ಅದ್ವೈತ್ ಬೆಟ್ಟ ಹತ್ತುತ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು 3 ದಿನಗಳಿಂದ ಅದ್ವೈತ್ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು, ಶಿವಗಂಗೆ ಬೆಟ್ಟದಲ್ಲಿ ಬೈಕ್ ಪತ್ತೆಯಾಗಿದೆ. ಆದ್ರೆ ಅದ್ವೈತ್ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಅದ್ವೈತ್ ಅವರ ಲವರ್ ಪ್ರಾಪ್ತಿ ಚೌಹಾಣ್ ನೀಡಿದ ದೂರಿನ ಆಧಾರದ ಮೇಲೆ ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಡುಗೋಡಿ ಪೊಲೀಸರು ದಾಬಸ್ಪೇಟೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು, ನೆಲಮಂಗಲ ಪೊಲೀಸರು ಸತತವಾಗಿ ಡ್ರೋನ್ ಮೂಲಕ ಬೆಟ್ಟದ ಸುತ್ತಮುತ್ತ ಶೋಧವನ್ನು ನಡೆಸ್ತಾ ಇದ್ದಾರೆ. ಶಾಂತಲಾ ಡ್ರಾಪ್ ಸೇರಿದಂತೆ ಅಪಾಯಕಾರಿ ಪ್ರದೇಶಗಳಲ್ಲೂ ಕೂಡ ಹುಡುಕಾಟ ಮುಂದುವರೆದಿದ್ದು, ಅದ್ವೈತ್ಗಾಗಿ ಪೊಲೀಸರ ಶೋಧ ಕಾರ್ಯ ಇನ್ನೂ ಮುಂದುವರೆದಿದೆ. ಯಾರನ್ನ ಇವಾಗ ವಾಟರ್ ಬಿಲ್ ಪೇ ಮಾಡ್ತಾರಲ್ಲ ಲೋ ಇಲ್ಗಡೆ ನೋಡ್ರು. ಲೋ ಶಾಂತಲ ಬಿದ್ದಿ. ಲೋ ವಿಜಯ್ ಶಾಂತಲ ಬಿದ್ದಿದ್ದು ಎಲ್ಲಿಗೆ? ಎಲ್ಲಿ ಮೇಲಿಂದ ಇಲ್ಲಿಂದ ಇಲ್ಲಿ ಕೆಳಗಡೆ ಬಿದ್ದಿದ್ದಾ? ಎಲ್ಲಿದ್ದಾರೆ ಅವರು? ಶಾಂತಲ ಅರಳು ಹಾ ಇವಾಗ್ಲೂ ಐತೆ ಅರಳು.